ಇವತ್ತೇನಾದರೂ ಯಾವನಾದರೂ ಒಂದು ಗುಂಡು ನಮ್ಮ ಕಡೆ ಹೊಡೆದ ಅಂತಂದರೆ ಅವನ ಕಡೆ 100 ಗುಂಡುಗಳು ಸಿಡಿತವೆ. ಒಂದು ಕ್ಷಿಪಣಿ ನಮ್ಮ ಮೇಲೆ ಬಿತ್ತು ಅಂತಂದರೆ 100 ಕ್ಷಿಪಣಿಗಳನ್ನು ಹಾರಿಸುವಂಥ ಸಾಮರ್ಥ್ಯ. ಇದು ಭಾರತದ ಹೆಗ್ಗುರುತು. ನಾವು ನೋಡ್ತಾ ಇದ್ದೀವಿ, ನಾವು ಅಶ್ವಾರೋಹಿಗಳು ಬರ್ತಿರುವಂಥ ದೃಶ್ಯಾವಳಿಗಳು. ಇವ್ರಿಗೊಂದು ದೊಡ್ಡ ಇತಿಹಾಸ ಇದೆ. ಸುಮಾರು 250 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ 250 ವರ್ಷಗಳ ಇತಿಹಾಸ. ಬ್ರಿಟಿಷರ ಕೈನಲ್ಲಿದ್ದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಸ್ಥರಿಗೆ ಗೌರವ ವಂದನೆಯನ್ನು ಕೊಡಲಿಕ್ಕೋಸ್ಕರ, ಅವರ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ಇದ್ದಂಥ ಅಶ್ವಾರೋಹಿಗಳು, ಅಶ್ವದಳ ಬಹಳ ಅದ್ಭುತವಾಗಿ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ ಸಾರೋಟಿನ ಮುಖಾಂತರ. ಇಲ್ಲಿ ತನಕ ಕಾರ್ನಲ್ಲಿ ಬರ್ತಾ ಇದ್ರು ದೇಶದ ರಾಷ್ಟ್ರಪತಿಗಳು, ಜೊತೆಗೆ ವಿದೇಶಿ ಗಣ್ಯರು. ಈಗ ರಾಷ್ಟ್ರಪತಿಗಳ ಜೊತೆಗೆ ವಿದೇಶದ ಗಣ್ಯರು ಮ್ಯಾಕ್ರಾನ್ ಅವರ ಮುಖಾಂತರ ಸಾರೋಟಿನಲ್ಲಿ ಬರ್ತಿರುವಂಥ ದೃಶ್ಯಾವಳಿಗಳು. ಆ ಸಾರೋಟು, ಅದಕ್ಕೆ ಕಟ್ಟಿರುವಂಥ ಕುದುರೆಗಳು, ಅದರ ಸದ್ದು, ಅದೇ ಒಂದು ಅದ್ಭುತ. ಸಾರೋಟಿನ ಮುಖಾಂತರ ಬರ್ತಿದ್ರು ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಷ್ಟ್ರಪತಿ ಮುರ್ಮು ಅವರು, ಜೊತೆಗೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್. ನಮ್ಮ ಮತ್ತೆ ಫ್ರಾನ್ಸ್ನ ಸಂಬಂಧ ಇದೆಯಲ್ಲ, ಆ ಸಂಬಂಧದಲ್ಲಿ ಬಹಳಷ್ಟು ಸುಧಾರಣೆಗಳಾಗಿವೆ. ಅದರ ದ್ಯೋತಕವಾಗಿ ವಿದೇಶಿ ಗಣ್ಯರು ಇವತ್ತು ಬರ್ತಿರುವಂಥದ್ದು. ಅದೆಷ್ಟೋ ವಿದೇಶಿ ಗಣ್ಯರ ಉಪಸ್ಥಿತಿಗೆ ಸಾಕ್ಷಿಯಾಗಿದೆ ಈ ರಾಜಪಥ, ಈಗಿನ ಕರ್ತವ್ಯ ಪಥ. ಸಾರೋಟಿನಲ್ಲಿ ಕರ್ತವ್ಯ ಪಥಕ್ಕೆ ಬಂದಿದ್ದಾರೆ ರಾಷ್ಟ್ರಪತಿಗಳು. ಇದೊಂದು ಅದ್ಭುತವಾದಂಥ ಕ್ಷಣ. ವಿದೇಶಾಂಗ ಸಚಿವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅವರ ಫ್ಯಾಮಿಲಿಯ ಸಮೇತರಾಗಿ ಬರ್ತಾರೆ. ಹಲವಾರು ಗಣ್ಯರ ಉಪಸ್ಥಿತಿಯ ನಡುವೆ ನಡೀತಿರುವಂಥ ಈ ಪಥಸಂಚಲನ ದೇಶದ ಘನತೆ ಏನು, ದೇಶದ ಸಭ್ಯತೆ, ನಮ್ಮ ಸಂಸ್ಕೃತಿ ಏನು, ನಮ್ಮ ಸೇನಾ ಬಲ ಏನು, ನಮ್ಮ ತಾಕತ್ತೇನು, ಅದೆಲ್ಲವನ್ನು ಕೂಡ ಜಗತ್ತಿಗೆ ಅನಾವರಣಗೊಳಿಸುವಂತಹ ಒಂದು ಪ್ರಯತ್ನ ಈ ಮುಖಾಂತರ ಆಗ್ತಾ ಇದೆ. ಸಾರೋಟಿನಲ್ಲಿ ಕರ್ತವ್ಯ ಪಥಕ್ಕೆ ಬಂದಿದ್ದಾರೆ ರಾಷ್ಟ್ರಪತಿಗಳು ಮತ್ತು ಫ್ರಾನ್ಸ್ನ ಅಧ್ಯಕ್ಷರು. ಪ್ರಧಾನಿ ಮೋದಿ ಅವ್ರನ್ನ ಅಪ್ಪುಗೆಯ ಮುಖಾಂತರ ಬರಮಾಡಿಕೊಳ್ತಾ ಇದ್ದಾರೆ. ಫ್ರಾನ್ಸ್ ಮತ್ತು ನಮ್ಮ ನಡುವಿನ ಸಂಬಂಧ ಇದೆಯಲ್ಲ, ಅದು ಬಹಳಷ್ಟು ಸುಧಾರಿಸಿದೆ. ಬಹಳಷ್ಟು ವಿಚಾರಗಳಲ್ಲಿ ನಾವು ಅವರು ಸಮಾನ ಮನಸ್ಕರು. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಅವರಿಬ್ಬರಿಗೂ ಕೂಡ ಪ್ರಧಾನಮಂತ್ರಿಗಳು ಸ್ವಾಗತಿಸಿದಂಥ ರೀತಿಯನ್ನು ನೋಡಿದ್ವಿ. ಪ್ರಧಾನಮಂತ್ರಿಗಳ ಆ ವೇಷಭೂಷಣಗಳನ್ನು ನೋಡಿ, ಆ ಡ್ರೆಸ್ ನೋಡಿ, ಆ ಪಗಡಿ ನೋಡಿ ಹೆಂಗಿದೆ ಅಂತ. ಯಾವ್ಯಾವ ಸಮಯ ಸಂದರ್ಭಕ್ಕೆ ಯಾವ್ಯಾವ ರೀತಿಯ ವಸ್ತ್ರಗಳನ್ನು ತೊಡಬೇಕು ಅದನ್ನು ನೋಡಿ ಕಲಿಬೇಕು ನಿಜಕ್ಕೂ. ಇದಕ್ಕೋಸ್ಕರನೇ ವಿಶೇಷವಾಗಿ ವಿನ್ಯಾಸ ಮಾಡಿದರೇನೋ ಅನ್ನೋ ರೀತಿಯಲ್ಲಿ ಭಾರತದ ರಾಷ್ಟ್ರಪತಿಗಳನ್ನ ಪ್ರಧಾನಿ ಸ್ವಾಗತಿಸಿದರು. ಫ್ರಾನ್ಸ್ನ ಅಧ್ಯಕ್ಷರನ್ನ ಪ್ರಧಾನಿ ಸ್ವಾಗತಿಸಿದರು. ತಮ್ಮ ಸಂಪುಟದ ಸಹೋದ್ಯೋಗಿಗಳು ಜೊತೆಗೆ ಸೇನಾಧಿಕಾರಿಗಳನ್ನ ಪರಿಚಯ ಮಾಡಿಕೊಟ್ರು. ಅದ್ಭುತವಾದಂತಹ ದೃಶ್ಯಾವಳಿಗಳು, ಮೈ ಮನವನ್ನ ಕಣ್ಮನವನ್ನ ಸೆಳೆಯುವಂತಹ ದೃಶ್ಯಾವಳಿಗಳು. ಈ ಸಂದರ್ಭದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇದೊಂದು ವೇದಿಕೆ ಇದೆ. ಹೇಗಿದ್ವಿ, ಹೇಗಾದ್ವಿ ನಾವು, ಭಾರತ ಯಾವ ಕಡೆ ಹೆಜ್ಜೆ ಇಡ್ತು, ವಾಮನನಾದಂತಹ ಭಾರತ ತ್ರಿವಿಕ್ರಮನಾಗಿ ಹೇಗೆ ಮೆರಿತಾ ಇದ್ದಾನೆ ಅದನ್ನು ತೋರಿಸುವಂತಹ ಪ್ರಯತ್ನ. ಸರ್ವತಂತ್ರ ಸ್ವತಂತ್ರ ಭಾರತದ ಗಣರಾಜ್ಯೋತ್ಸವ ಇದು ಸಾಮಾನ್ಯ ಸಂಗತಿನ. ಇವತ್ತು ಭಾರತದ ಶಕ್ತಿ ಸಾಮರ್ಥ್ಯ ವೃದ್ಧಿಸಿರುವಂತಹ ದಿನಗಳು. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಭಾರತವನ್ನ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಿರುವಂತಹ ಸಂದರ್ಭ ಇದು. ಏನು ಮಾಡಿದರೂ ಕೂಡ ಭಾರತದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಅದನ್ನು ಮತ್ತೆ ಮತ್ತೆ ಆ ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನಗಳಾಗ್ತಾ ಇವೆ.
The president's bodyguard now moving away from the saluting base. 21 ಗನ್ ಸೆಲ್ಯೂಟ್ ನಾವು ನೋಡ್ತಾ ಇದೀವಿ. ಇದಕ್ಕೊಂದು ಇತಿಹಾಸ ಇದೆ. ಇದಕ್ಕೆ Closing part of the ceremony. ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಸ್ವದೇಶಿ ನಿರ್ಮಿತ 105 mm ಫೀಲ್ಡ್ ಗನ್ಗಳಿಂದ ಈ ಗೌರವ ಕೊಟ್ಟಿರುವಂಥದ್ದು. ಇದನ್ನು ನೋಡೋದೇ ಒಂದು ಆನಂದ. ಇಲ್ಲಿಂದ ಹೊರಟಂತ ಅಶ್ವದಳ ಅದರ ಮುಖಾಂತರ ಶುರುವಾಗುವಂಥ ಪಥಸಂಚಲನ. Flower offering right at the beginning, but we can see over here for the first time 871 ಫೀಲ್ಡ್ ರೆಜಿಮೆಂಟ್ನಿಂದ 21 ಗನ್ ಸೆಲ್ಯೂಟ್ ಅನ್ನ ಸ್ವೀಕರಿಸಲಾಯಿತು. ರಾಷ್ಟ್ರಧ್ವಜಕ್ಕೆ ನೀಡುವಂತ ಅತ್ಯುತ್ತಮ ಮಿಲಿಟರಿ ಗೌರವ ಇದು. ನೋಡಿ, ನಾರಿ ಶಕ್ತಿ, ಭಾರತದ ನಾರಿ ಶಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ದ್ಯೋತಕ. ಇವತ್ತು ಹಲವಾರು ತುಕಡಿಗಳನ್ನ ನಾರಿಯರು ಕೂಡ ಮುನ್ನಡೆಸ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ನಾರಿಯರು ಸಾಕ್ಷಿಯಾಗಿರುವಂಥದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇದೆಲ್ಲವನ್ನು ಕೂಡ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ ಫ್ರಾನ್ಸ್ನ ಅಧ್ಯಕ್ಷರು. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಕಹಳೆಯನ್ನು ಊದುವುದರ ಮುಖಾಂತರ ಇದಕ್ಕೆ ಚಾಲನೆ.
ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ವಾದ್ಯಗಳು, ಜೊತೆಗೆ ಏನು ಅಂತಾರೆ ನಮ್ಮ ಕಲಾ ತಂಡಗಳು, ಜೊತೆಗೆ ಈ ಶಂಖಗಳನ್ನು ಊದ್ದಂಥ ಬಗೆ. ಆ ಶಂಖಗಳಿದೆಯಲ್ಲ ಅದಕ್ಕೊಂದು ಮಹತ್ವ ಇದೆ. ಯಾಕಂದರೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು, ಎಲ್ಲರ ಕೈನಲ್ಲಿ ಒಂದೊಂದು ಶಂಖ. ಕೃಷ್ಣನ ಕೈನಲ್ಲಿ ಒಂದು ಶಂಖ, ಅವನು ಪಾಂಚಜನ್ಯವನ್ನು ಓದಿದರೆ ಭೀಮ ಪುಂಡ್ರ ಅನ್ನುವಂಥ ಒಂದು ಶಂಖವನ್ನು ಓದ್ತಾ ಇದ್ದಂತೆ. ಅರ್ಜುನನ ಕೈಯಲ್ಲಿ ಇನ್ನೊಂದು ಶಂಖ. ಹೀಗೆ ಶಂಖಾನಾದಗಳಿಂದ ಶುರುವಾಗ್ತಾ ಇತ್ತು. ಯುದ್ಧದ ಆರಂಭ ಕೂಡ ಶಂಖಾನಾದದಿಂದ, ಯುದ್ಧದ ಕೊನೆಯೂ ಕೂಡ ಶಂಖಾನಾದದಿಂದ. ಅಂತ ಶಂಖಗಳನ್ನು ಊದಿದ್ದನ್ನು ನೋಡಿದ್ವಿ ನಾವು. ಜೊತೆಗೆ ಈ ಛತ್ರ ಚಾಮರಗಳಿಂದ, ಬೇರಿ ನಗಾರಗಳಿಂದ, ಗಂಟೆ ನಾದಗಳಿಂದ ಒಂದೇ ಮಾತ್ರ ಮೊಳಗುವಂತಾಗಬೇಕು ಅನ್ನುವಂಥ ಕವಿಗಳ ಸಾಲಿದೆಯಲ್ಲ, ಅದನ್ನು ಜ್ಞಾಪಿಸುವಂಥ ರೀತಿಯಲ್ಲಿ ಯಾವ ರೀತಿ ಕಹಳೆಯನ್ನು ಊದ್ತಾ ಇದ್ರು ನೋಡ್ತಾ ಇದ್ದೀವಿ. ಆಗಸದಲ್ಲಿ ಯಾಕೋ ಇವತ್ತು ಪ್ರಕೃತಿ ಸ್ವಲ್ಪ ಮುನಿದಿರಂಗೆ ಕಾಣ್ತಾ ಇದೆ, ತುಂಬ ಫಾಗ್ ಆವರಿಸ್ಕೊಂಡಿರುವಂಥದ್ದು. ಹೀಗಾಗಿನೇ ಆ ಹೆಲಿಕಾಪ್ಟರ್ಗಳ ಹಾರಾಟ ಇಂಥ ಸಂದರ್ಭದಲ್ಲೂ ಕೂಡ ಹೆಲಿಕಾಪ್ಟರ್ಗಳು ಹಾರಾಟ ಮಾಡ್ತಾ ಇವೆ, ಪುಷ್ಪವೃಷ್ಟಿಯನ್ನು ನಡೆಸ್ತವೆ ಹೆಲಿಕಾಪ್ಟರ್ಗಳು. ಈಗ ಪಥಸಂಚಲನ ಶುರುವಾಗಿದೆ. ನಮ್ಮ ದೇಶದ ಶಕ್ತಿ ಸಾಮರ್ಥ್ಯ ಏನು ಅದನ್ನು ತೋರಿಸುವಂತ ಒಂದು ಪ್ರಯತ್ನ, ಯಾರ್ಯಾರು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಅದೆಲ್ಲದರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. विंग कमांडर आशुतोष खंडूरी और विंग कमांडर मानव अधिकारी नौसेना के ध्वज के साथ और विंग कमांडर अभिषेक शर्मा और स्क्वाड लीडर ಹೇಗಿದ್ವಿ ನಾವು, ಹೇಗಾದ್ವಿ ನಾವು, दर्शकों के ऊपर ಅದರ ಹಿನ್ನೆಲೆಯನ್ನು ನಾನು ಹೇಳ್ತಾ ಇದ್ದೆ. ಚೀನಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ಕೈನಲ್ಲಿ ಏನಿತ್ತು ಹೇಳಿ, ಹಾಕೊಳ್ಳೋಕೆ ಶೂ ಇತ್ತ ನಮ್ಮಲ್ಲಿ, ಬೆಚ್ಚಗಿನ ಉಡುಪುಗಳಿದ್ವ ನಮ್ಮಲ್ಲಿ ಏನಾದರೂ ಜಾಕೆಟ್ಗಳಿದ್ವ ಸರಿಯಾದ ರೀತಿಯಲ್ಲಿ, ಗುಂಡು ನಿರೋಧಕ ಜಾಕೆಟ್ಗಳು. गणतंत्र दिवस की भव्य परेड का नेतृत्व संभाला है परेड कमांडर लेफ्टिनेंट जनरल भवनीश कुमार, जनरल ऑफिसर कमांडिंग दिल्ली एरिया ने. दूसरी पीढ़ी के अधिकारी लेफ्टिनेंट जनरल भवनीश कुमार, जिन्हें दिसंबर 1989 को पैराशूट रेजिमेंट में नियुक्त किया गया था. डिफेंस सर्विसेज स्टाफ कॉलेज हाई कमांड और नेशनल डिफेंस कॉलेज के पूर्व छात्र जनरल ऑफिसर ने नवंबर 2023 को जनरल ऑफिसर कमांडिंग दिल्ली एरिया का दायित्व संभाला. और परेड कमांडर के ठीक पीछे अपने वाहन पर सवार परेड के द्वितीय कमान 2IC मेजर जनरल सुमित मेहता. मेजर जनरल मेहता को जून 1992 में कमीशन प्राप्त हुआ. राष्ट्रीय रक्षा अकादमी खड़गवासला और भारतीय सैन्य अकादमी देहरादून के पूर्व छात्र मेजर जनरल सुमित मेहता. उन्हें सेना कमांडरों और सेनाध्यक्ष ನಾರಿ ಶಕ್ತಿ, ರಾಷ್ಟ್ರದ ಶಕ್ತಿ. ಸ್ತ್ರೀ ಎದ್ದು ನಿಂತರೆ ದೇಶ ಎದ್ದು ನಿಂತೀತು, ಅವಳ ಜಾಗೃತಿವೇ ದೇಶ ಜಾಗೃತಿ. ಈ ರೀತಿ ಸಾರುವಂತ ಡೊಳ್ಳು ಕುಣಿತವನ್ನು ನಾವು ನೋಡಿದ್ವಿ. 112 ಮಹಿಳಾ ಕಲಾವಿದರು ಜಾನಪದ ಮತ್ತೆ ಬುಡಕಟ್ಟು ವಾದ್ಯಗಳ ಪ್ರದರ್ಶನವನ್ನ ಮಾಡಿದ್ದು. ಬೇರೆ ಬೇರೆ ಭಾಗದಿಂದ ಬಂದಿರುವಂಥವರು 20 ಕಲಾವಿದರು ಡೋಲು, ಮಹಾರಾಷ್ಟ್ರದ ಟಶಾ ಡೋಲು ವಾದನ, 16 ಜನರಿಂದ ತೆಲಂಗಾಣದ ಡಪ್ಪು ವಾದನ, 4 ಜನರಿಂದ ನಾದಸ್ವರ, 16 ಕಲಾವಿದರಿಂದ ಪಶ್ಚಿಮ ಬಂಗಾಳದ ಧಕ್ ಮತ್ತೆ ಡೋಲು ವಾದನ, 8 ಮಂದಿ ಪಶ್ಚಿಮ ಬಂಗಾಳದ ಕಲಾವಿದರಿಂದ ಮೊಳಗಿದ ಶಂಖನಾದಗಳು. ಶಂಖನಾದದ ಬಗ್ಗೆ ನಾನು ಆಗಲೇ ಹೇಳಿದೆ. ಇನ್ನು ತುತ್ತೂರಿ ಮತ್ತೆ ಕಂಸಾಳೆ ಪ್ರದರ್ಶನ ಕರ್ನಾಟಕದವರು ಕೂಡ ಸೇರ್ಕೊಂಡಿದ್ದಾರೆ. ಈಗ ಸೇನಾ ವಾಹನಗಳ ಪಥಸಂಚಲನ ಆರಂಭ ಆಗಿದೆ. ಈ ಮುಖಾಂತರ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ಭಾರತ ದೇಶದ ಹಿರಿಮೆ, ಗರಿಮೆ, ಮಹಾನತೆ, ಗಹನತೆ ಇದೆಲ್ಲದರ ಪರಿಚಯವನ್ನು ನಾವು ಜಗತ್ತಿಗೆ ಅನಾವರಣ ಮಾಡಿಕೊಡ್ತಾ ಇದ್ದೀವಿ. और इनके वाहन के ठीक पीछे अशोक चक्र से सम्मानित मेजर जनरल CA पिठावाला, सेवानिवृत्त